ಸ್ನೇಹಿತರೆ, ನಾನಿವತ್ತು ವೈಷ್ಣವಿ ಹೋಮ್ ಪ್ರಾಡಕ್ಟ್ಸ್ ಅವರ ಶಾಪ್ಗೆ ಬಂದಿದ್ದೀನಿ. ಇದು ಈಗ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಈ ಶಾಪ್ ಇಟ್ಕೊಂಡಿರೋದು. ಆದರೆ ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಈ ವಿಶ್ವ ಹವ್ಯಕ ಸಮ್ಮೇಳನ ಇವತ್ತು ಕೊನೆಗೊಳ್ಳೋದ್ರಿಂದ ಇಲ್ಲಿಗೆ ಬರೋಕ್ಕೆ ನಿಮಗೆ ಸಾಧ್ಯವಾಗೋದಿಲ್ಲ. ಆದರೆ ಇಲ್ಲಿ ಇವರಲ್ಲಿ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತ ಅನ್ನೋದನ್ನು ಅವ್ರ ಬಾಯಿಂದಲೇ ನಿಮಗೆ ತೋರಿಸ್ತೀನಿ. ನೀವು ಬೇಕು ಅಂದರೆ ಇದನ್ನು ಆನ್ಲೈನಲ್ಲೂ ನೀವು ಆರ್ಡ್ರ್ ಮಾಡಿ ತಗೋಬಹುದು. ನಮಸ್ತೆ. ಈಗ ನೀವು ಅಮ್ಮ ಮಗಳು ಇಲ್ಲಿ ನಿಂತಿದ್ದೀರಾ. ಈ ಪ್ರಾಡಕ್ಟ್ಸ್ ಬಗ್ಗೆ ಜನರಿಗೆ ಒಂಚೂರು ನಾನು ಹೇಳೋ ಬದಲಿಗೆ ನೀವೇ ಹೇಳಿದರೆ ಒಂಚೂರು ಚೆನ್ನಾಗಿತ್ತು. ಒಂಚೂರು ದೊಡ್ಡದಾಗಿ ಹೇಳಿ, ಯಾಕೆಂದ್ರೆ ನಿಮ್ಮ ಸ್ವರ ನನ್ನ ಸ್ವರಕ್ಕಿಂತ ಚಿಕ್ಕದಾಗಿದೆ. ಹಾಂ, ಕೇಳ್ತಾ ಇದೆ. ಸರಿ. ಇದು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ಮೋರ್ ದೆನ್ 15-20 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಇವಾಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ತಯಾರಾಗೋ ಎಲ್ಲ ಪ್ರಾಡಕ್ಟ್ಸ್ ಆನ್ ಆರ್ಡರ್ ಮೇಲೇ ಇರುತ್ತೆ. ಸೊ ದಟ್ ಫ್ರೆಶ್ನೆಸ್ ಕಾಪಾಡೋಕ್ಕೆ ಅಥವಾ ಸುವಾಸನೆ ತುಂಬ ದಿನ ಇಡ್ಬೋದು ಬಿಕಾಸ್ ಆಫ್ ಫ್ರೆಶ್ನೆಸ್. ಮತ್ತು ಇದೆಲ್ಲ ಅದೇ ಮನೆಯಲ್ಲೇ ತಯಾರು ಮಾಡುವಂಥದ್ದಾದ್ರೂ ಎಲ್ರಿಗೂ ಪುರ್ಸತ್ತಿಲ್ಲದೆ ಇದ್ದಾಗ ದುಡ್ಡು ಕೊಟ್ಟು ತಗೊಳ್ಳುವಂಥದ್ದು. ಅಂದರೆ ನಾವು ಸಂಡಿಗೆ ಮೆಣಸು ಅಂತೀವಿ, ಉಪ್ಪಿನಕಾಯಿ ಅಂತೀವಿ, ಚಟ್ನಿ ಅಂತೀವಿ, ಅದನ್ನೆಲ್ಲ ಮನೇಲಿ ಮಾಡ್ತಾರೆ. ಅದು ನನ್ನಂಥವ್ರು ಮಾಡ್ತಾರೆ. ಎಲ್ರಿಗೂ ಮನೆಯಲ್ಲಿ ಮಾಡೋಕ್ಕೆ ಪುರ್ಸತ್ತಿರಲ್ಲ ಈಗಿನ ದಿವಸ. ಹೌದು, ಅಲ್ಲ ನಾನು ಮಾಡ್ತೀನಿ ಅಂತ ನನ್ನ ಮಗಳಿಗೆ ಪುರ್ಸತ್ತಾಗಿಲ್ಲ, ಅವಳು ತಗೊಂಡು ಹೋಗಿದ್ದಾಳೆ ಹೆಚ್ಚಾಗಿ. ಹಾಗಾಗಿ ಇದನ್ನು ಇಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಹೇಳಿ. ಹಾಂ, ಹೌದು, ಅದೇ ಅವರಿಗೆ ನೀವು ಆನ್ಲೈನಲ್ಲಿ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ. ಉಳಿದದ್ದೆಲ್ಲ ಅವ್ರದ್ದೇ ಅವ್ರ ಕೈ ರುಚಿಯಲ್ಲಿ ಇರುತ್ತೆ. ಹಾಂ, ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಎಲ್ಲ ಸಾಮಾನನ್ನು ವಾಶ್ ಮಾಡಿ ಒಣ ಹಾಕಿ ಅದೇ ಆ ಹಳ್ಳಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದನ್ನು ಮಾರಾಟ ಮಾಡೋಕ್ಕೂ ಅದನ್ನೇ ಉಪಯೋಗಿಸ್ತೀರಾ. ಅದೇ ಇದರನ್ನು ನಾವು ರುಚಿ ನೋಡಿ ನಾವು ನಮ್ಮವರು ಗ್ರೂಪ್ನವರೆಲ್ಲ ಹಂಚ್ಕೊಂಡಿದ್ರು. ಆದರೆ ನಾನು ಸದ್ಯಕ್ಕೆ ತಗೊಂಡಿಲ್ಲ. ನನ್ನ ಮಗಳು ನಿನ್ನೆ ತಗೊಂಡೋಗಿದ್ದಾಳೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪ್ಯಾಕೆಟನ್ನು ನೋಡಿ ಆಗಿಲ್ಲ ನನಗೆ. ಆದ್ರೂ ನಾನು ಇದೊಂದ್ಸಲ ನಿಮ್ಮಲ್ಲಿ ಫೋಟೋ ಜೊತೆಗೆ ನಾವು ಹಂಚ್ಕೊಳ್ಳುವಳಿಕೆ ಅಂತ. ನಿಮ್ಮಲ್ಲಿ ಯಾವ್ಯಾವ ಸಾಮಾನು ಸಿಗುತ್ತೆ? ಶೇಂಗಾ ಚಟ್ನಿ ಪುಡಿ. ಹಾಂ, ಶೇಂಗಾ ಚಟ್ನಿ ಪುಡಿ ಇದೆ. ಆಮೇಲೆ ಇದು ಅಗಸೆ ಚಟ್ನಿ ಪುಡಿ ಇದೆ, ಕೊಬ್ಬರಿ ಚಟ್ನಿ ಪುಡಿ ಇದೆ. ಈಗ ಸದ್ಯ ಇಲ್ಲಿರೋದು ಸಂಡಿಗೆ ಮೆಣಸು, ಅದೇ ಇಂಗಿ ಮೆಣಸು, ಮಜ್ಜಿಗೆ ಮೆಣಸು ಎಲ್ಲ ಹೆಸರು ಅಂತ ಕರೆಯೋದು. ಮೆಣಸು ಇದೆ. ಓಕೆ. ಆಮೇಲೆ ಪುಳಿಯೋಗರೆ ಗೊಜ್ಜಿದೆ. ಇದು ಉಪ್ಪಿನಕಾಯಿ ಹಾಂ, ಲೆಮನ್ ಸ್ವೀಟ್ ಉಪ್ಪಿನಕಾಯಿ. ಹಾಂ, ಆಮೇಲೆ ಬಂದು ಇದು ವಾಂಗಿಬಾತ್ ಪೌಡ್ರು, ಆಮೇಲೆ ಚರ್ಮುರಿ, ಮಸಾಲೆ ಮಂಡಕ್ಕಿ. ಕೆಲವೊಂದು ಪ್ರಾಡಕ್ಟ್ ಖಾಲಿಯಾಗಿದೆ. ಅದೇ ನೀವು ಅದೇ 3 ದಿವಸ ಆಯ್ತಲ್ಲ. ಹಾಕೊಂಡ್ಬಿಟ್ಟಿರ ನಿಮಗೆ. ಹಾಂ, ಇದರಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿ. ಇದರಲ್ಲಿ ಇರುತ್ತೆ. ನಿಮ್ಗೆ ಯಾವ್ದು ಬೇಕು, ಎಷ್ಟು ಬೇಕು ಅನ್ನೋದನ್ನು ನೀವು ಮೆನ್ಷನ್ ಮಾಡಿದರೆ ನೀವು ತಗೋಬಹುದು. ಇದರಲ್ಲಿ ನಂಬರು ಇದೆ, ಯಾವುದಕ್ಕೆ ಬೇಕಿದ್ರು ನೀವು ಆರ್ಡರ್ ಮಾಡ್ಬೋದು. ನೋಡಿ, ಇದೆ ರೇಟು ಇದೆ. ನಾನು ಮತ್ತೆ ಮೆನ್ಷನ್ ಮಾಡಬೇಕು ಅಂತಲೇ ಇಲ್ಲ, ರೇಟು ಸಹ ಇದೆ ಇಲ್ಲಿ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಾನು ಕೊಟ್ಟಿರೋ ವಿಷಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರು ನೀವು ಇದಕ್ಕೆ ಕಾಲ್ ಮಾಡಿ ಕೇಳಿದರೆ ಅದಕ್ಕೆ ನಿಮಗೆ ವಿವರಣೆ ಸಿಗುತ್ತೆ. ನೀವು ಈ ಬಿಡುವಿಲ್ಲದ ಸಮಯದಲ್ಲಿ ನನ್ನೊಡನೆ 1-2 ನಿಮಿಷನಾದ್ರು ಬಿಡುವು ಮಾಡ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ನನಗೆ ನಿಮ್ಮಮ್ಮ ನೀವು ಎಷ್ಟು ನನಗೆ ಪ್ರೇರಣೆ ಅಂದರೆ, ನಾನು ನಮ್ಮ ಹವ್ಯಕ ಕತ್ರುಡ್ಗೆ ಬಗ್ಗೆ ಹೇಳಿದವಾಗ ನಾನು ಕೇವಲ ಮೆಸೇಜ್ನಲ್ಲಿ ಮಾತಾಡ್ಕೊಂಡಿದ್ದನ್ನೇ ನೀವು ಅದನ್ನೇ ಶೇರ್ ಮಾಡ್ಕೊಂಡು ನಿಮ್ಮ ಅಮ್ಮನಿಗೂ ಕತ್ರುಡ್ಗೆ ಉಟ್ಟು ಆ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ರಿ. ಅದನ್ನು ನೀನು ನನಗೆ ವೀಡಿಯೋವನ್ನು ಶೇರ್ ಮಾಡೋಕ್ಕಾಗಿಲ್ಲ. ಮುಂದಿನ ವೀಡಿಯೋದಲ್ಲಿ ಆ ವೀಡಿಯೋವನ್ನು ಶೇರ್ ಮಾಡ್ತೀನಿ. ಇನ್ನೊಂದಿದೆ ನಮ್ಮದು ಪ್ರಾಡಕ್ಟ್. ಯಾವುದು? ಅಜ್ಜಿ ಕಾಲದ ಮರಿಗೆ ಗೊಜ್ಜು. ಅದೇ ನಮ್ಮೂರಲ್ಲಿ ಕಡಿಮೆ, ನಿಮ್ಮ ಸಿರ್ಸಿಯಲ್ಲಿ ಜಾಸ್ತಿ ಅದು. ಅದೇ ನೀವು ಸದ್ಯ ಈಗಿರೋದು ಹುಬ್ಳಿಯಲ್ಲಿ. ಮನೆಗೆ ಬಂದು ಬೇಕಿದ್ರು ತಗೋಬೋದಾ? ಮನೆಗೆ ಬಂದು ಆರ್ಡರ್ ಮಾಡಿದ್ರೆ ನಿಮಗೆ ಕಳಿಸ್ಕೊಡೋಕ್ಕೆ ಅನುಕೂಲ ಆಗುತ್ತೆ. ಅಂದರೆ ನೀವು ಮನೆಗೆ ಬಂದರೆ ಎಲ್ಲ ಟೈಮ್ನಲ್ಲೂ ಅಲ್ಲ, ಮನೆಯಲ್ಲಿ ಮತ್ತು ನೀವು ಎಲ್ಲ ಟೈಮ್ನಲ್ಲಿ ಇರ್ತೀರಿ ಅಂತಿಲ್ಲ. ಹಾಗಾಗಿ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ ರೀತಿ ಅಂತ ತಗೋಬೋದು. ಹತ್ತಿರದಲ್ಲಾದರೆ ನಿಮಗೆ ಅಲ್ಲಿ ಹತ್ತಿರದಲ್ಲಿ ಕಳಿಸ್ಕೊಡ್ತಾರೆ ಎಲ್ಲದು. ಮತ್ತು ಇವ್ರ ಜೊತೆಗೆ ಇನ್ನೊಂದು ಸೀರೆ ಬಗ್ಗೆ ಒಂದು ಇದು ಮಾಡ್ಕೊಂಡಿದ್ದೆ, ನವರಾತ್ರಿ ಸೀರೆ ಬಗ್ಗೆ. ಇವರು ತುಂಬ ಟ್ಯಾಲೆಂಟ್ ಇದ್ದವರು, ಆಶಾ ಅಂತೇಳಿ ಕರೆಯೋದು. ನಮ್ಮದೊಂದು ಗ್ರೂಪ್ನಲ್ಲಿ ನಾವು ತುಂಬ ಹರಟೆ ಹೊರಡ್ತಾ ಇರ್ತೀವಿ. ಈಗ ಆದ್ರೂ ಇದನ್ನು ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ. ಅಮ್ಮ ಮಗಳು ನೀವು ನಮ್ಮ ಜೊತೆಗೆ ಸಮಯವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.